ಹೆಲೋ ಡಿಯರ್ ಫ್ರೆಂಡ್ಸ್, ನಿಮಗೂ ಕೂಡ ಪೀಪಲ್ ಪ್ಲೀಸಿಂಗ್ ಅಥವಾ ಜನರನ್ನು ಅತಿಯಾಗಿ ಮೆಚ್ಚಿಸುವಂತಹ ಅಭ್ಯಾಸ ಇದೆಯಾ? ಇದರಿಂದ ಬರೀ ನಿಮ್ಮ ಮನಸ್ಸಿಗಷ್ಟೇ ನೋವಾಗಲ್ಲ, ಬದಲಾಗಿ ನಿಮ್ಮ ಬ್ರೈನ್ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ಗೊತ್ತಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬ್ರೈನ್ ಮೇಲೆ ಎಕ್ಸಾಕ್ಟ್ಲಿ ನಾವು ಪೀಪಲ್ ಪ್ಲೀಸಿಂಗ್ ಮಾಡ್ತಿರ್ಬೇಕಾದ್ರೆ, ಜನರನ್ನು ಅತಿಯಾಗಿ ನಮ್ಮತನ ಬಿಟ್ಟು ನಮ್ಮನ್ನು ನಾವು ಬದಿಗಿಟ್ಟು ಜನರನ್ನು ಮೆಚ್ಚಿಸ್ಬೇಕಾದ್ರೆ, ಬೇರೆಯವ್ರನ್ನ ಮೆಚ್ಚಿಸ್ತಾ ಇರಬೇಕಾದ್ರೆ ಬ್ರೈನಲ್ಲಿ ಎಕ್ಸಾಕ್ಟ್ಲಿ ಏನು ಆಗ್ತಾ ಇರುತ್ತೆ, ಎಂಥ ಕೆಟ್ಟ ಪರಿಣಾಮ ಆಗ್ತಾ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಅದರಿಂದ ಹೇಗೆ ಹೊರಗಡೆ ಬರ್ಬೋದು, ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟಿಂದ ಹೇಗೆ ಹೊರಗಡೆ ಬರ್ಬೋದು ಅಂತಲೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಎಮ್ ಐ ಹೀಲರ್ ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಯೂಶ್ವಲಿ ಪೀಪಲ್ ಪ್ಲೀಸಿಂಗ್ ನಾವು ಯಾಕೆ ಮಾಡ್ತೀವಿ, ಬೇರೆಯವ್ರನ್ನ ಮೆಚ್ಚಿಸುವಂಥ ಕೆಲಸ ನಾವು ಯಾಕೆ ಮಾಡ್ತೀವಿ, ಅದ್ರ ಅಗತ್ಯ ಆದರೂ ನಮಗೇನಿದೆ? ಸೊ ಯಾವ ವ್ಯಕ್ತಿಯಲ್ಲಿ ಸೆಲ್ಫ್ ಎಸ್ಟೀಮ್ ಕಮ್ಮಿ ಇರುತ್ತೋ, ಎಲ್ಲೋ ಒಂದು ಕಡೆ ತಾನು ಒಂಟಿ ಆಗಿಬಿಟ್ರೆ ಅನ್ನೋ ಭಯ ಇರುತ್ತೋ, ಯಾರು ನನ್ನನ್ನು ಜಡ್ಜ್ ಮಾಡ್ತಾರೆ, ಯಾರಾದರೂ ನನಗೆ ಆ್ಯಕ್ಸೆಪ್ಟ್ ಮಾಡದೇ ಇದ್ದರೆ ಸೊ ಜಡ್ಜ್ ಮಾಡೋದು, ಇವೆಲ್ಲ ಇದೆ ಅಂದಾಗ ಏನಾಗುತ್ತೆ, ಆ ಭಯ ನಮ್ಮಲ್ಲಿದ್ದಾಗ ಏನಾಗುತ್ತೆ, ಸೊ ನಾವು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತೀವಿ. ಅಥವಾ ಬೇರೆಯವರ ಅಕಾರ್ಡಿಂಗ್ ನಮಗಿಷ್ಟ ಇಲ್ಲದೆ ಇದ್ದರೂ ಕೂಡ ಬೇರೆಯವ್ರ ಮನಸ್ಸಿಗೆ ನೋವಾಗಬಾರ್ದು, ಬೇರೆಯವರ ಕಣ್ಣಿಗೆ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ನಮಗೆ ನಾವು ಸ್ವತಃ ಕೆಟ್ಟವರಾಗ್ತಾ ಹೋಗ್ತೀವಿ. ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋದೇ ಆದರೆ, ಬ್ರೈನ್ಗೆ ಅಥವಾ ಹ್ಯೂಮನ್ ಬೀಯಿಂಗ್ಸಿಗೆ ಮೇಜರ್ ಆಗಿ ಬೇಕಾಗಿರೋದು ಸೇಫ್ಟಿ. ಆಯಿತಾ? ನೀವು ರಿಲೇಷನ್ಶಿಪ್ ತೊಗೊಳ್ಳಿ ಅಥವಾ ಹೆಲ್ತ್ ವಿಷಯ ಇರಲಿ, ಮನಿ, ಕರಿಯರ್, ಯಾವುದೇ ವಿಷಯದಲ್ಲೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಫಸ್ಟ್ ನೋಡುವಂಥದ್ದೇನು, ಸೇಫ್ಟಿ. ಸೇಮ್ ವೇ ಯಾವುದೇ ವಾತಾವರಣದಲ್ಲಿ ತಾನು ಸೇಫ್ ಆಗಿರಲಿಕ್ಕೆ ಅಥವಾ ತನ್ನನ್ನು ಯಾರು ಕ್ವೆಶನ್ ಮಾಡಬಾರ್ದು, ಒಂದು ರೀತಿ ನನ್ನನ್ನು ಯಾರು ಬೇರೆ ಅಥವಾ ಒಂಟಿಯಾಗಿ ಮಾಡಬಾರ್ದು, ಅವ್ರ ಅಕಾರ್ಡಿಂಗ್ ಅಥವಾ ಬೇರೆಯವ್ರ ಅಕಾರ್ಡಿಂಗ್ ನಾನು ಇಲ್ಲದೆ ಇದ್ದರೆ, ಅವರ ಇಚ್ಛೆಗೆ ತಕ್ಕಂತೆ ನಾನು ಇಲ್ಲದೆ ಇದ್ದರೆ, ಸೊ ನಂದೇನೋ ಒಪಿನಿಯನ್ನ ಹೇಳಬೇಕಾದ್ರೆ ಅದನ್ನು ಆ್ಯಕ್ಸೆಪ್ಟ್ ಮಾಡದಿದ್ರೆ ಫಿಯರ್ ಆಫ್ ರಿಜೆಕ್ಷನ್ ಅಂತೂ ಇರುತ್ತೆ. ಒಟ್ಟಾರೆ ಫಿಯರ್ ಆಫ್ ರಿಜೆಕ್ಷನ್, ಒಂಟಿತನ ಅಥವಾ ಇನ್ಸೆಕ್ಯೂರಿಟಿಯಿಂದ ಓಡ್ತಾ ಏನು ಮಾಡ್ತೀವಿ ನಾವು, ಇದೆಲ್ಲ ಡೇಂಜರೇ ಬೇಡ, ಪೀಪಲ್ ಪ್ಲೀಸಿಂಗ್ ಅನ್ನೋದು ಒಂದು ಈಸಿ ಟೂಲ್ ಆಗಿ ಸಿಗುತ್ತೆ, ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಹೋಗ್ತೀವಿ. ಎಕ್ಸಾಕ್ಟ್ಲಿ ನೀವು ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಬ್ರೈನ್ ಒಳಗಡೆ ಏನಾಗ್ತಾ ಇರುತ್ತೆ? ನೀವು ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇರಬೇಕಾದ್ರೆ ಅಥವಾ ನೋ ಅನ್ನೋ ಜಾಗದಲ್ಲಿ ಎಸ್ ಅಂತ ಹೇಳ್ತಾ ಇರಬೇಕಾದ್ರೆ, ಅಂದರೆ ನಿಮಗೇನೋ ಒಂದು ಇಷ್ಟ ಇರಲ್ಲ, ಆದರೂ ಕೂಡ ಬೇರೆಯವ್ರಿಗೆ ನೋವು ಆಗಬಾರ್ದು, ಬೇರೆಯವ್ರ ಎದುರುಗಡೆ ನಾನು ಒಳ್ಳೆಯವಳು ಅಂತ ಅನ್ಸ್ಕೋಬೇಕು, ಒಳ್ಳೆಯವನು ಅಂತ ಅನ್ಸ್ಕೋಬೇಕು, ಅಥವಾ ಯಾರೂ ನನಗೆ ಕೆಟ್ಟವನು ಅನ್ನಬಾರ್ದು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತೀವಿ ನಾವು, ಓಕೆ ಅಂತ ಎಸ್ 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 ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ಮ ನೀಡ್ಸ್, ನಿಮ್ಮ ಅಗತ್ಯ ಎಲ್ಲ ಬದಿಗಿಟ್ಟು ಬೇರೆಯವ್ರನ್ನೇ ಪ್ಲೀಸ್ ಮಾಡ್ತಾ, ಬೇರೆಯವ್ರ ಅಗತ್ಯ, ಬೇರೆಯವ್ರ ಅವಶ್ಯಕತೆ ನಿಮ್ಮನ್ನು ಸೈಡ್ ಲೈನಿಗೆ ಸರಿಸಿ ಬೇರೆಯವರಿಗೆ ಮಾಡ್ತಾ 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 ಇರಬೇಕಾದ್ರೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಬ್ರೈನ್ಗೆ ನಿಮ್ಮ ಅವಶ್ಯಕತೆ, ನಿಮ್ಮ ಅಗತ್ಯ ಏನು ಅನ್ನೋ ಗುರುತಿಸುವ ಶಕ್ತಿಯೇ ಹೊರಟು ಹೋಗ್ತಾ ಹೋಗುತ್ತೆ. ಬ್ರೈನ್ ವೀಕ್ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ನಿಮಗೇನು ಬೇಕಂತಲೇ ಗೊತ್ತಾಗಲ್ಲ, ನಿಮಗೇನು ಅವಶ್ಯಕತೆ ಇದೆ, ನಿಮ್ಮ ನೀಡ್ ಏನೇ ಗೊತ್ತಿರಲ್ಲ. ಎದುರುಗಡೆ ಇರುವಂಥ ವ್ಯಕ್ತಿಯ ನೀಡ್, ವಾಂಟ್ ಎಲ್ಲ ಗೊತ್ತಿರುತ್ತೆ. ವೆನ್ ಇಟ್ ಕಮ್ಸ್ ಟು ಯು, ನಿಮ್ಮ ಬ್ರೈನ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ನನ್ನ ಅಗತ್ಯ ಏನು, ನನಗೇನು ಬೇಕು, ನನಗೇನು ಬೇಡ. ಸೊ ನಿಮ್ಮ ಅಗತ್ಯ, ನೀಡ್ಸೇ ಒಂದು ರೀತಿ ಮರ್ತೋಗುತ್ತೆ. ಗುರ್ತಿಸ್ಲಿಕ್ಕೆ ಬ್ರೈನ್ ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮನ್ನು ನೀವು ಬದಿಗಿಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ನೀವು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ, ನಿಮಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಥವಾ ನಿಮ್ಮ ಮಾತೇ ನೀವು ಕೇಳ್ತಾ ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಾನು ವರ್ದಿ ಅಲ್ಲ, ನನಗಿಂತ ಬೇರೆ ಹೊರಗಡೆ ಇರೋ ವ್ಯಕ್ತಿ ಏನಾದರೆ ಅವರು ವರ್ದಿ. ಆಯಿತಾ? ಸೊ ನಾನು ವರ್ದಿ ಅಲ್ಲ, ಒಳ್ಳೆಯ ಆಪರ್ಚುನಿಟೀಸಿಗಿರಲಿ ಅಥವಾ ಸಕ್ಸಸ್ಸಿಗಿರಲಿ, ಗ್ರೋತಿಗಿರಲಿ, ನಾನು ವರ್ದಿ ಅಲ್ಲ ಅಥವಾ ನಾನು ಅರ್ಹ ಅಲ್ಲ ಅನ್ನೋ ಭಾವನೆ ಸಬ್ಕಾನ್ಷಿಯಸ್ಲಿ ನಿಮಗೆ ಬೆಳೀತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಟ್ಯಾಲೆಂಟ್ ಇರಲಿ ಅಥವಾ ನಿಮ್ಮ ಒಂದು ವೈಬ್ರೇಷನ್ಗೆ ತಕ್ಕಂಥ ಒಳ್ಳೆಯ ಆಪರ್ಚುನಿಟಿ ಬಂದರೂ ಕೂಡ ಬ್ರೈನ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಅಥವಾ ಹೊರಗಿನ ವಾತಾವರಣದಲ್ಲಿ ಎಷ್ಟೇ ಒಳ್ಳೆಯ ಸಕ್ಸಸ್ಫುಲ್ ಆಗಲಿಕ್ಕೆ, ಗ್ರೋತ್ ಆಗಲಿಕ್ಕೆ, ಜೀವನದಲ್ಲಿ ಒಳ್ಳೆಯದೇನೋ ಸಾಧಿಸಲಿಕ್ಕೆ ಒಳ್ಳೊಳ್ಳೆ ಆಪರ್ಚುನಿಟಿ ನಿಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ ಬ್ರೈನ್ ಅದನ್ನು ಗುರ್ತಿಸ್ಲಿಕ್ಕೆ ಫೇಲ್ ಆಗುತ್ತೆ. ಆಲ್ಸೋ ನಿಮ್ಮೆಲ್ಲರಿಗೂ ಗೊತ್ತು, ಅಥೆಂಟಿಸಿಟಿ, ನಮ್ಮ ತನ ಅನ್ನೋದು ನಮ್ಮ ಸೂಪರ್ ಪವರ್. ನಿಮ್ಮ ತನನೇ ಬದಿಗಿಟ್ಟು ನೀವು ಒಂದು ರೀತಿ ಬೇರೆಯವರಿಗೆ ಇಷ್ಟ
ಬರೋ ರೀತಿ ನೀವು ಮೌಲ್ಡ್ ಆಗ್ತಾ ಇದ್ದೀರಾ, ನಿಮ್ಮನ್ನು ನೀವು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ ಯಾವ ವ್ಯಕ್ತಿಯಲ್ಲಿ ಅಥೆಂಟಿಸಿಟಿ ಇರಲ್ವೋ, ತನ್ನ ಇರಲ್ವೋ, ಡೆಫಿನೆಟ್ಲಿ ಕ್ಲಾರಿಟಿ ಇರಲ್ಲ. ಹೌದಾ? ತಾನೇನು ಮಾಡಬೇಕು ಜೀವನದಲ್ಲಿ ಅನ್ನೋ ಕ್ಲಾರಿಟಿ ಇರಲ್ಲ. ಯಾಕೆ? ಅವ್ರು ತಮ್ಮ ಅಕಾರ್ಡಿಂಗ್ ಅಥವಾ ತಮ್ಮ ಮನಸ್ಸಿನ ಗೈಡೆನ್ಸ್ ಅಕಾರ್ಡಿಂಗ್ ಹೋಗ್ತಾ ಇರೋದು ಯಾವುದ್ರ ಅಕಾರ್ಡಿಂಗ್? ಬೇರೆಯವ್ರನ್ನ ಪ್ಲೀಸ್ ಮಾಡೋದಷ್ಟೇ ಉದ್ದೇಶ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ಶ್ರಿಂಕ್ ಮಾಡ್ಕೊಳ್ತಾ ಹೋಗ್ತೀರಾ. ಅಂತ ಅಂದರೆ ನಿಮ್ಮಲ್ಲಿ ಎಷ್ಟೇ ಕೆಪಾಸಿಟಿ ಇದ್ದರೂ ಕೂಡ, ಎಷ್ಟೇ ನಿಮ್ಮಲ್ಲಿ ಟ್ಯಾಲೆಂಟ್ ಇರಲಿ, ಎಲ್ಲವೂ ಇದ್ದರೂ ಕೂಡ ನೀವು ನಿಮ್ಮನ್ನು ಒಂದು ರೀತಿ ಆ ವಾತಾವರಣದಲ್ಲಿ ಹೊಂದಿಸ್ಕೊಳ್ಳಿಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತ ಅಂದರೆ ಶ್ರಿಂಕ್ ಮಾಡ್ತಾ ಹೋಗ್ತೀರಾ, ಫಿಟ್ ಇನ್ ಆಗ್ತಾ ಹೋಗ್ತೀರಾ. ನಿಮ್ಮ ಎಷ್ಟೇ ಏನಂತಾರೆ ಟ್ಯಾಲೆಂಟ್ ಜಾಸ್ತಿ ಇದ್ದರೂ ಅದನ್ನು ಕಮ್ಮಿ ಮಾಡಿಕೊಂಡು ಎಲ್ಲೋ ನೀವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡದೇ ಇರಬಹುದು, ಅಥವಾ ನಿಮ್ಮ ಮಾತು ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿಡಿದಿಟ್ಕೊಳ್ಳೋದು, ಒಂದು ರೀತಿ ಕಂಟ್ರೋಲ್ಡ್ ವೇಯಲ್ಲಿ ನಿಮ್ಮನ್ನು ನೀವು ಇಟ್ಕೊಳ್ಳೋದು ಮಾಡ್ತೀರಾ. ಯಾಕಂತ ಅಂದರೆ ಸೊ ದ್ಯಾಟ್ ಪೀಪಲ್ ನನ್ನನ್ನು ಪ್ರೀತಿಸಲಿ, ನನ್ನ ಸುತ್ತಮುತ್ತ ಇರೋರು ನನ್ನನ್ನು ಪ್ರೀತಿಸಲಿ, ನಂಗೆ ಗೌರವಿಸಲಿ, ಅಷ್ಟೇ. ಸೊ ಎಲ್ಲೋ ಒಂದು ಕಡೆ ನೀವು ಆ ಸೇಫ್ಟಿ ನೆಟ್ವರ್ಕನ್ನು ದಾಟಲಿಕ್ಕೆ ಇಷ್ಟನೇ ಪಡ್ತಾ ಇರಲ್ಲ. ಆ್ಯಂಡ್ ಅಥೆಂಟಿಸಿಟಿ, ಆಯಿತಾ, ನಿಮ್ಮತನ ಇಲ್ಲ ಅಂತ ಅಂದರೆ ಗ್ರೇಸ್, ಕ್ಲಾರಿಟಿ ಆ್ಯಂಡ್ ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಮ್ಯಾಗ್ನೆಟಿಸಮ್ ಇರಲ್ಲ, ಅಥವಾ ಒಂದು ರೀತಿ ಆ ಆಕರ್ಷಣೆ ಏನಿರುತ್ತೆ, ನಿಮ್ಮತನ ಇಲ್ಲದೆ ಇದ್ದಾಗ ನೀವು ಆಕರ್ಷಣೆ ಅಥವಾ ಒಳ್ಳೆಯ ಆಪರ್ಚುನಿಟಿ, ಒಳ್ಳೆಯ ವಿಷಯವನ್ನು ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗಲ್ಲ. ನಮ್ಮ ಸೋಲ್ ಯಾವಾಗಲೂ ಫ್ರೀಡಮ್ನ ಬಯಸುತ್ತೆ, ಸ್ವಾತಂತ್ರ್ಯ ಅದಕ್ಕೆ ತುಂಬ ಇಷ್ಟ. ಯಾವಾಗ ಸೋಲ್ ಫ್ರೀಯಾಗಿ ಇರಲ್ವೋ ಖಂಡಿತ ಜೀವನದಲ್ಲಿ ಖುಷಿ ಕೂಡ ಇರಲ್ಲ, ಒಂದು ರೀತಿ ಟೆನ್ಷನ್. ಹೊರಗಿನ ಪ್ರಪಂಚದಲ್ಲಿ ನಾವು ಚೆನ್ನಾಗೇ ಕಾಣ್ತಾ ಇರ್ತೀವಿ, ಹೊರಗಿನ ಪ್ರಪಂಚದವರಿಗೂ ಕೂಡ ಒಳ್ಳೆಯವರಾಗಿರ್ತೀವಿ. ಬಟ್ ಒಬ್ಬಂಟಿಯಾಗಿದ್ದಾಗ, ನಮ್ಮೊಟ್ಟಿಗೆ ನಾವಿದ್ದಾಗ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲ ಇದ್ದರೂ ಕೂಡ ಒಂಟಿತನ ಕಾಡ್ತಾ ಇರುತ್ತೆ. ಅದರ ಉದ್ದೇಶ ಅಥವಾ ಅದ್ರ ಹಿಂದಿರುವಂಥ ರೀಸನ್ ಏನಂತ ಅಂದರೆ ನಾವಾಗಿ ಇರದೆ ನಮ್ಮದಲ್ಲದ ಒಂದು ಆರ್ಟಿಫಿಷಿಯಲ್ ವ್ಯಕ್ತಿತ್ವ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸಿದಾಗ ಈ ಪ್ರಾಬ್ಲಮ್ ಬರುತ್ತೆ. ಹಾಗಂದರೆ ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟಿಂದ ಹೊರಗಡೆ ಬರೋದಾದರೂ ಹೇಗೆ? ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ ಅನ್ನೋದು ನಮ್ಮ ಸೆಕೆಂಡ್ ನೇಚರ್ ಆಗಿರುತ್ತೆ. ನಾವು ಭಾಳಷ್ಟು ವರ್ಷದಿಂದ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಾಗ ಸಡನ್ನಾಗಿ ಜಂಪ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಸಿಂಪಲ್ ವೇಸಲ್ಲಿ ಈ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ನ ನೀವು ಬಿಡ್ಬೋದು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಸ್ಟಾರ್ಟ್ ಪ್ರಿಯಾರಿಟೈಸಿಂಗ್ ಯುವರ್ ಸೆಲ್ಫ್. ಇವತ್ತಿಂದ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸಿಂಪಲ್ ಎಕ್ಸಾಂಪಲ್ ಥ್ರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಊಟ ಮಾಡ್ತಾ ಇರ್ತೀರ, ಆಯಿತಾ, ಊಟ ಮಾಡ್ತಾ ಇರ್ತೀರ, ಅಥವಾ ಒಂದು ಸಣ್ಣ ನ್ಯಾಪ್, ಆಯಿತಾ, ನಿದ್ದೆ ಮಾಡ್ತಾ ಇರ್ತೀರ, ಬುಕ್ ಓದ್ತಾ ಇರ್ತೀರ, ಅಥವಾ ನಿಮ್ಮ ರೂಮ್ ಕ್ಲೀನ್ ಮಾಡ್ತಾ ಇರ್ತೀರ, ಏನೋ ನಿಮ್ಮ ವಾರ್ಡ್ರೋಬ್ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀರ. ನಿಮ್ಮ ಮೊಬೈಲ್ ಸಡನ್ನಾಗಿ ಸೌಂಡ್ ಆಗುತ್ತೆ, ಆಯಿತು, ನಿಮ್ಮ ಫ್ರೆಂಡ್ದು ಮೆಸೇಜ್ ಬಂದಿರುತ್ತೆ. ಮಾಡ್ತಾ ಇರೋ ಬರೋ ಎಲ್ಲ ಕೆಲಸ ಅಲ್ಲಿಗೆ ಬಿಟ್ಟು ನೀವೇನು ಮಾಡ್ತೀರಾ? ನಿಮ್ಮ ಮೊಬೈಲ್ ತೊಗೊಂಡು ಫಟಾಫಟ್ ಟೈಪ್ ಮಾಡಲಿಕ್ಕೆ ಹೋಗ್ತೀರಾ. ನಿಮ್ಮ ಫ್ರೆಂಡ್ ಕಳಿಸಿರುವಂಥ ಮೆಸೇಜ್ಗೆ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಠಕ್ ಅಂತ ರಾಕೆಟ್ ಸ್ಪೀಡಲ್ಲಿ ರಿಪ್ಲೈ. ಇನ್ನು ಮುಂದೆ ಮಾಡಬೇಡಿ. ಸೊ ಏನಂತ ಅಂದರೆ ಜಸ್ಟ್ ನೀವು ಊಟ ಮಾಡ್ತಾ ಇದ್ದೀರಾ, ಶಾಂತವಾಗಿ ಕೂತು ಊಟ ಮಾಡಿ. ಕ್ಲೀನ್ ಮಾಡ್ತಾ ಇದ್ದೀರಾ, ಕ್ಲೀನ್ ಮಾಡಿ. ಅಥವಾ ನೀವು ಏನು ಬುಕ್ ಓದ್ತಾ ಇದ್ದೀರಾ, ಬುಕ್ ಓದಿ. ನಿಮಗೋಸ್ಕರ ನೀವು ಏನು ಕೆಲಸ ಮಾಡ್ತಾ ಇದ್ದೀರಲ್ಲ ಆ ಕೆಲಸ ಕಂಪ್ಲೀಟ್ ಆದಮೇಲೆ ಮೊಬೈಲ್ ತೊಗೊಂಡು ನಿಮ್ಮ ಫ್ರೆಂಡಿಗೆ ನೀವು ರಿಪ್ಲೈ ಮಾಡ್ಬೋದು. ನಿಮ್ಮ ಫ್ರೆಂಡು ಕೂಡ ಎಲ್ಲೂ ಹೋಗಲ್ಲ, ಮೊಬೈಲ್ ಕೂಡ ಎಲ್ಲೂ ಹೋಗಲ್ಲ. ಈ ಥರ, ಆಯಿತಾ, ನೀವೇನೀಗ ನಿಮ್ಗೆ ಬೇಕಾಗಿರೋ ಕೆಲಸ, ನಿಮ್ಗೆ ಇಷ್ಟವಿರೋ ಕೆಲಸ, ಮುಖ್ಯವಾದ ಕೆಲಸ ನೀವು ಮಾಡ್ತಾ ಇರ್ತೀರ, ಅದ್ರಲ್ಲಿ ಇಂಟರಪ್ಟ್ ಮಾಡಿ, ಆ ಬ್ರೇನ್ ಏನಿದೆ ಫೋಕಸ್ ಮಾಡ್ತಿರುತ್ತೆ ಅದನ್ನು ಇಂಟರಪ್ಟ್ ಮಾಡಿ ತಕ್ಕಂಥ ಮೊಬೈಲ್ ತೊಗೊಂಡು ನೀವು ಯಾವಾಗ ಚಾಟ್ ಮಾಡ್ತಾ ಇರ್ತೀರ, ಬ್ರೇನ್ ಏನು ಅಂದ್ಕೊಳುತ್ತೆ, ಓಕೆ ನಂದು ಪ್ರಿಯಾರಿಟಿ ಅಲ್ಲ, ಹಂಗಂದರೆ ನನ್ನ ಕೆಲಸ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ಲಿ ನನಗಿಂತ ನನ್ನ ಫ್ರೆಂಡ್ ಜಾಸ್ತಿ ಇಂಪಾರ್ಟೆಂಟ್, ಅದಕ್ಕೆ ಫೋಕಸ್ ಶಿಫ್ಟ್ ಆಗಿದೆ ಅಂತ ಕಂಪ್ಲೀಟಾಗಿ ಈ ಕೆಲಸ ಅರ್ಧಂಬರ್ಧ ಬಿಡುತ್ತೆ. ಈಗ ನಿಮ್ಮ ಫ್ರೆಂಡ್ ಮೇಲೆ ಫೋಕಸ್ ಮಾಡುತ್ತೆ. ನೆನಪಿಡಿ, ಇವತ್ತಿಂದ ಯಾವುದೇ ಕೆಲಸ ನಿಮಗೋಸ್ಕರ ನೀವೇನು ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರ್ತೀರಲ್ಲ ಅದನ್ನು ಮಾಡಿ, ಕಂಪ್ಲೀಟ್ ಮಾಡಿ ಆದಮೇಲೆ ಬೇರೆಯವರನ್ನು ಅಟೆಂಡ್ ಮಾಡಿ. ಸೊ ಇದು ತುಂಬ ಚಿಕ್ಕದು, ಬಟ್ ನಿಮ್ಮ ಬ್ರೇನ್ಗೆ ತಿಳಿಸೋ ಅಂಥದ್ದು ತುಂಬ ಮುಖ್ಯ. ಯು ಮ್ಯಾಟರ್, ನೀನು ಕೂಡ ಇಂಪಾರ್ಟೆಂಟ್ ಅಂತ. ಇದು ಚಿಕ್ಕ ಆ್ಯಕ್ಟ್, ಸೊ ನೀವು ಮಾಡಿ ನೋಡಿ, ಇದರ ಇಫೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಮುಂದಿಂದ ಸೊ ಎರಡನೇ ಸ್ಟೆಪ್ ಏನಂತ ಅಂದರೆ ಇಟ್ಸ್ ಓಕೆ ಟು ಸೇ ನೋ. ಇದು ನಿಮ್ಗೆ ಗೊತ್ತಿದೆ, ಆಯಿತಾ, ಎಲ್ಲದಕ್ಕೂ ನೀವು ಎಸ್ ಓಕೆ ನನ್ನ ಫ್ರೆಂಡ್ ಮನಸ್ಸಿಗೆ ಬೇಜಾರಾದರೆ, ಅಥವಾ ನನ್ನ ಫ್ರೆಂಡ್ ಅವತ್ತು ನನ್ನ ಜೊತೆ ಬಂದಿದ್ರು, ನಂಗೆ ಹೆಲ್ಪ್ ಮಾಡಿದರು, ಓಕೆ ಫೈನ್. ಈಗ ನನಗೆ ಮನಸ್ಸು ಇಲ್ಲ ಅಂತ ಅಂದರೂ ಕೂಡ, ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಅಂದರೂ ಕೂಡ, ನನ್ನ ಫ್ರೆಂಡ್ ಎದುರಿಗೆ ನಾನು ಕೆಟ್ಟವ್ರಾಗಬಾರ್ದು ಅನ್ನೋ ಕಾರಣದಿಂದ ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಸ್ಟಾರ್ಟ್ ಸೇಯಿಂಗ್ ನೋ.
ಆಯಿತಾ. ನೋ ಅಂತ ಅಂದರೆ ಏನೂ ಆಗಲ್ಲ. ನೋ ಅಂತ ನೀವು ಯಾವಾಗ ಹೇಳ್ತೀರಾ, ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗುತ್ತೆ ಇವರ ಪ್ರಿಯಾರಿಟೀಸ್ ಏನು ಅಂತ. ಸೊ ನಿಮ್ಮ ಮನಸ್ಸಿನಲ್ಲಿ ನೋ ಅನ್ನಬೇಕು, ನಿಮ್ಮ ಮನಸ್ಸಿನಲ್ಲಿ ಇಷ್ಟ ಇರಲ್ಲ, ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡಿಗೆ ನೋವಾಗಬಾರ್ದು, ಅವ್ರ ಎದುರಿಗೆ ನಾನು ಕೆಟ್ಟವ್ರು ಆಗಬಾರ್ದು ಅಂತ ನೀವೇನು ಮಾಡ್ತೀರಾ, ಎಸ್ ಅಂತ ಇದ್ದಾಗ ನೀವು ಬೇರೆಯವರಿಗೆ ಎಸ್ ಅಂದಾಗ ನಿಮಗೆ ನೀವು ನೋ ಅಂತ ಇರ್ತೀರ. ಸೊ ನಿಮಗೆ ನೀವು ನೋ ಅಂದು ಬೇರೆಯವರಿಗೆ ಎಸ್ ಹೇಳ್ತಾ ಇದ್ರಿ ವ್ಯರ್ಥ, ಆಯಿತಾ. ಸೊ ನಿಮ್ಮ ರಿಲೇಷನ್ಶಿಪ್ ನಿಮ್ಮೊಟ್ಟಿಗೆ ಚೆನ್ನಾಗಿಲ್ಲ, ಬಟ್ ಬೇರೆಯವ್ರೊಟ್ಟಿಗೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತಂದರೆ ಅದು ಯಾವಾಗಲೂ ಅದರ ಎಂಡ್ ರಿಸಲ್ಟ್ ಫ್ರೂಟ್ಫುಲ್ ಆಗಿರಲ್ಲ, ಒಳ್ಳೆ ರಿಸಲ್ಟ್ ಕೊಡಲ್ಲ, ಅದು ಫ್ರಸ್ಟ್ರೇಟ್ ಆಗಿ ಹೋಗ್ತೀರಾ ಅಷ್ಟೇ. ಆದ ಕಾರಣ ನಿಮ್ಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ, ಸೊ ಚಿಕ್ಕ ಚಿಕ್ಕ ವಿಷಯಕ್ಕೂ ಆದರೂ ಇಷ್ಟ ಇಲ್ಲ ಅಂತ ಅಂದರೆ ನೋ, ಇಲ್ಲ ನನಗೆ ಇಷ್ಟ ಇಲ್ಲ ಪ್ಲೀಸ್. ಸೊ ಪೊಲೈಟಾಗಿ ಕೂಡ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಮೂರನೇ ವಿಚಾರ ಏನು ಅಂತ ಅಂದರೆ ಬೌಂಡ್ರೀಸ್ ಇರಲಿ ನಿಮ್ಮ ಲೈಫ್ನಲ್ಲಿ, ಆ್ಯಂಡ್ ನಿಮ್ಮ ಪರ್ಸ್ನಲ್ ವಿಚಾರಗಳಿರಲಿ ಅಥವಾ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡುವಂತಹ ವಿಚಾರಗಳನ್ನು ಈಗ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ ಅಂತ ಒಂದು ರೀತಿ ಸಲಿಗೆ ತಗೊಂಡು ಅತಿಯಾಗಿ ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದರೆ, ತುಂಬ ಇನ್ವಾಲ್ವ್ ಆಗ್ತಾ ಇದ್ದರೆ ನೀವು ತಡೆಯುವಂತಹ ಹಕ್ಕು ನಿಮಗಿದೆ, ಓಕೆನಾ. ಸೊ ಈಗೇನಂತಾರೆ, ಎಲ್ಲಾದರೂ ತಪ್ಪು ತಿಳ್ಕೊಂಡ್ಬಿಟ್ರೆ ನನ್ನ ಮೇಲೆ ಅಥವಾ ನಾನು ತುಂಬ ರೂಡ್ ಅಂತ ತಿಳ್ಕೊಂಡ್ಬಿಟ್ರೆ ಅಂತ ನೀವೇನು ಮಾಡ್ತೀರಾ, ಫ್ರೆಂಡ್ ಅಥವಾ ರಿಲೇಟಿವ್ ಅಂತ ಸಹಿಸಿಕೊಂಡು ಇರ್ತೀರ. ಆ ಸಹಿಸೋ ಅಂಥ ಹ್ಯಾಬಿಟ್ ಇದೆಯಲ್ಲ, ಸೊ ಎಲ್ಲರಿಗೂ ಕೂಡ ಅಷ್ಟೇ ನಿಮ್ಮ ಬೌಂಡ್ರಿಯನ್ನು ಕ್ರಾಸ್ ಮಾಡಿ ಬರಲಿಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಈಸಿ ಆ್ಯಕ್ಸೆಸ್ ಕೊಟ್ಟಂಗೆ ಆಗುತ್ತೆ. ಎಲ್ಲರಿಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂಥ ಆಗು ಹೋಗುಗಳಿಗೆ ತುಂಬ ಆ್ಯಕ್ಸೆಸ್ ಕೊಡಬೇಡಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೋಬೇಡಿ. ಕೆಲವೊಂದು ವಿಷಯಗಳು ನಿಮಗೆ ಮತ್ತು ನಿಮ್ಮ ಇನ್ನರ್ ಸರ್ಕಲ್ಲಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ್ಯಂಡ್ ಎಲ್ಲ ವಿಷಯನೂ ನೀವು ಎಲ್ಲರ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅಲ್ಲ. ಕೆಲವೊಂದು ವಿಷಯ, ಈಗ ನಿಮ್ಮ ಸ್ಯಾಲ್ರಿ ವಿಷಯ ಇರಬಹುದು, ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ವಿಷಯ ಇರಬಹುದು, ಫ್ರೆಂಡ್ ಅಂತ ಅಥವಾ ರಿಲೇಟಿವ್ ಅಂತ ಅತಿಯಾಗಿ ಇನ್ವಾಲ್ವ್ ಆದಾಗ ಎಲ್ಲೋ ನೀವು ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ರೂ ಕೂಡ ಅದನ್ನು ಹೈಡ್ ಮಾಡಿ ಅವ್ರಿಗೆ ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ನಿಮ್ಮ ಜೀವನದ ಪರ್ಸ್ನಲ್ ವಿಷಯವನ್ನು ಎಲ್ಲ ಹೇಳಬೇಕಾದ ಅಗತ್ಯ ಇಲ್ಲ. ಇವತ್ತಿಂದ ನಿಮ್ಮ ಪ್ರೈವಸಿ ಅನ್ನೋದೇನಿದೆ ಅದು ತುಂಬ ಪ್ಯೂರ್, ಆಯಿತಾ, ತುಂಬ ಸೆಕ್ರೆಟ್ ಸ್ಪೇಸ್. ಅದು ಎಲ್ಲರಿಗೂ ಅದಕ್ಕೆ ಏನಂತಾರೆ ಆ್ಯಕ್ಸೆಸ್ ಕೊಡಬೇಡಿ. ನಿಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ ಅಂತ ಅಂದರೆ ಹೇಳಿ. ಒಂದೇ ಒಂದು ಸಲ ನೀವು ಹೇಳಿ ನೋಡಿ, ಸೊ ಅದರ ಎಫೆಕ್ಟ್ ಹೇಗಿರುತ್ತೆ, ಇನ್ನು ಮುಂದೆ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಖಂಡಿತ ಯೋಚನೆ ಮಾಡಿ ಮಾತಾಡ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋವಂಥ ವಿಷಯ ಮಾತಾಡಲ್ಲ. ಯಾಕೆ, ಮೊದಲೇ ನೀವು ಸಿಗ್ನಲ್ ಕೊಟ್ಟಿದ್ದೀರಾ ಏನಂತ, ಈ ಥರದ ವಿಷಯ ತುಂಬ ಪರ್ಸ್ನಲ್ ವಿಷಯ ನೀವು ಅದರಲ್ಲಿ ತಲೆ ಹಾಕಿದರೆ ನನಗಿಷ್ಟ ಆಗಲ್ಲ ಅನ್ನೋ ಸಿಗ್ನಲ್ ಆ ಎದುರುಗಡೆ ಇರೋ ಫ್ರೆಂಡಿಗಿರಲಿ ರಿಲೇಟಿವ್ ಇರಲಿ ಕೊಟ್ಟಿರ್ತೀರಾ ಅಂತ ಅಂದಮೇಲೆ ಅಫ್ಕೋರ್ಸ್ ಅದನ್ನು ಕ್ರಾಸ್ ಮಾಡೋ ಪ್ರಯತ್ನ ಯಾರೂ ಮಾಡಲ್ಲ. ಸ್ಟಾರ್ಟ್ ಟೇಕಿಂಗ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ಈ ಚಿಕ್ಕ ವಿಷಯ ಇದೇನು ದೊಡ್ಡ ವಿಷಯ ಅಲ್ಲ, ಬಟ್ ಈ ಚಿಕ್ಕ ವಿಷಯದಲ್ಲೇ ನೀವು ನಿಮಗೋಸ್ಕರ ನಿಂತಾಗ ಏನಾಗುತ್ತೆ, ನಿಮ್ಮ ಬ್ರೈನ್ಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಸಿಕ್ಕಾಗುತ್ತೆ. ಓಕೆ, ನನ್ನ ಕೆಲಸನೂ ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟ್. ಸೊ ಬ್ರೈನ್ಗೆ ಬರೀ ಮಾತು ಇಷ್ಟ ಆಗಲ್ಲ, ಬದಲಾಗಿ ನಿಮ್ಮ ಕೃತಿ ಇಷ್ಟ. ನೀವು ಕೃತಿಯಲ್ಲಿ ತೋರಿಸ್ತಾ ಇದ್ದೀರಾ ಅಂತಂದರೆ ಬ್ರೈನ್ ನಂಬಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲೋ ಒಂದು ಕಡೆ ಓಕೆ, ಪೀಪಲ್ ಪ್ಲೀಸ್ ಮಾಡೋ ಅಗತ್ಯ ನನಗೆ ಇನ್ಮುಂದೆ ಇಲ್ಲ, ನನ್ನ ಇಷ್ಟದ ಪ್ರಕಾರ ನಾನು ಇರಬಹುದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಅಗೇನ್ ಕ್ಲಾರಿಟಿ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ, ಸೆಲ್ಫ್ ಎಸ್ಟೀಮ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ನಿಮಗೆ ಗೊತ್ತಿಲ್ಲದಂಗೆ ನೀವು ಒಂದು ರೀತಿ ವೈಬ್ರೇಷನ್ ಶಿಫ್ಟ್ ಆಗುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇರಲಿ ಎಲ್ಲವನ್ನ ಲೈಕ್ ಅ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಆಲ್ಸೋ ನೀವು ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇದ್ದಾಗ ಏನಾಗ್ತಿತ್ತು, ಬ್ರೈನ್ ನಿಮ್ಮ ಎದುರುಗಡೆ ಒಳ್ಳೆ ಆಪರ್ಚುನಿಟಿ ಇದ್ರೂ ಕಣ್ಣು ಮುಚ್ಕೊಂಡು ಕುತ್ಕೊಬಿಡ್ತಿತ್ತು. ಹೌದಾ, ಬೇಡ ನನಗಿದು, ನಾನು ವರ್ದಿ ಅಲ್ಲ ಅಂತ. ಬಟ್ ಉಲ್ಟಾ ಮಾಡ್ತಾ ಇದ್ದೀರಾ ನೀವೀಗ, ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇಲ್ಲ, ನಿಮ್ಮ ಮನಸ್ಸಿನ ಮಾತು ಕೇಳ್ತಾ ಇದ್ದೀರಾ. ಅವಾಗೇನಾಗುತ್ತೆ, ಬ್ರೈನ್ಗೂ ಕೂಡ ಅರ್ಥ ಆಗುತ್ತೆ, ಆ್ಯಂಡ್ ಎದುರುಗಡೆ ಒಳ್ಳೆ ಆಪರ್ಚುನಿಟಿ ಇದ್ದರೆ ಗ್ರ್ಯಾಬ್ ಮಾಡುತ್ತೆ, ಅದಕ್ಕೆ ತಕ್ಕಂಥ ವರ್ಕ್ ಮಾಡುತ್ತೆ, ನಿಮಗೆ ಸಕ್ಸಸ್ ಇರಲಿ ಗ್ರೋತ್ ಇರಲಿ ನಿಮ್ಮ ಲೈಫ್ನಲ್ಲಿ ತಂದುಕೊಡುತ್ತೆ. ಆ್ಯಂಡ್ ಇನ್ನೊಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಏನಂತ ಅಂದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡಬೇಕು ಅನ್ನೋ ರೂಲ್ಸ್ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಚಾಯ್ಸ್ ಇರುತ್ತೆ. ಈಗ ಯಾವುದೋ ಒಂದು ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಅಂದರೆ ಹೋಗಿ ನಿಮ್ಮ ಏನಂತಾರೆ ಲೈನ್ ಕ್ರಾಸ್ ಮಾಡಿ ಅವರಿಗೆ ನೀವು ಇಂಪ್ರೆಸ್ ಮಾಡಬೇಕು, ಅವರೆದುರಿಗೆ ನೀವು ನಿಮ್ಮ ಇಮೇಜ್ ಮೇಂಟೈನ್ ಮಾಡಬೇಕು, ಅಗತ್ಯ ಇಲ್ಲ. ಓಕೆನಾ. ಎಲ್ಲರೂ ಎಲ್ಲರನ್ನ ಇಷ್ಟಪಡಬೇಕು ಅಂತಲ್ಲ, ಇಟ್ಸ್ ಓಕೆ. ಪೀಪಲ್ ನಿಮ್ಮನ್ನು ಡಿಸ್ಲೈಕ್ ಮಾಡಿದರೂ ಓಕೆ. ಬೇರೆಯವರ ಏನಂತಾರೆ ಒಪಿನಿಯನ್ ಇರಲಿ, ಬೇರೆಯವರ ಇಷ್ಟ ಇರಲಿ, ನಿಮ್ಮ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡೋ ಥರ ಇರಬಾರ್ದು. ಬೇರೆಯವರ ಕ್ರಿಟಿಸಿಸಮ್ ಇರ್ಬೋದು ಅಥವಾ ಬೇರೆಯವರ ಜಜ್ಮೆಂಟ್ ಇರ್ಬೋದು. ಎಲ್ಲೋ ಒಂದು ಕಡೆ
ಬೇರೆಯವರ ಜಜ್ಮೆಂಟ್ ಕಾರಣದಿಂದ ನೀವು ನಿಮ್ಮನ್ನು ಜಡ್ಜ್ ಮಾಡೋ ಹಂಗಿರಬಾರ್ದು. ಬೇರೆಯವರ ಕ್ರಿಟಿಸಿಸಮ್ ಕಾರಣದಿಂದ ನೀವು ನಿಮ್ಮನ್ನು ಸೆಲ್ಫ್ ಕ್ರಿಟಿಸೈಸ್ ಮಾಡೋ ಥರ ಇರಬಾರ್ದು. ಸೊ ನಿಮ್ಮ ಸೆಲ್ಫ್ ಎಸ್ಟೀಮ್ ಎಷ್ಟು ಚೆನ್ನಾಗಿರಬೇಕು, ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ನಾ ಏನು ಅಂತ ನಂಗೆ ಗೊತ್ತು. ಇಟ್ಸ್ ಓಕೆ ಟು ಪೀಪಲ್ ಟು ಜಡ್ಜ್ ಮೀ. ನನ್ನನ್ನು ಬೇರೆಯವ್ರು ಜಡ್ಜ್ ಮಾಡಿದರೂ ಪರವಾಗಿಲ್ಲ. ಈಗ ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ಅಥವಾ ಏನಾದ್ರು ಗಾಸಿಪ್ ಮಾಡಿದಾಗ ನೀವೇನಂತೀರ, ಅವ್ರೇನಂತ ನಂಗೆ ಗೊತ್ತು, ಅವ್ರ ಮನಸ್ಸು ಏನಂತ ನಂಗೆ ಗೊತ್ತು ಅಂತೀರಲ್ಲ. ಸೇಮ್ ವೇ ನಿಮ್ಮ ಬಗ್ಗೆ ಯಾರಾದರೂ ಗಾಸಿಪ್ ಮಾಡಿದಾಗ ಅಥವಾ ನಿಮ್ಮ ಬಗ್ಗೆ ಯಾರಾದ್ರು ಜಡ್ಜ್ ಮಾಡಿದಾಗ ನಿಮ್ಮ ಇನ್ನರ್ ಡೈಲಾಗ್ ಹೆಂಗಿರಬೇಕು ಅಂತಂದರೆ, ನನ್ನ ಮನಸ್ಸು ಏನಂತ ನಂಗೆ ಗೊತ್ತು, ಐ ಡೋಂಟ್ ನೀಡ್ ಟು ಪ್ರೂವ್ ಎನಿ ಒನ್. ಸೊ ಸುಮ್ಮನೆ ಬೇರೆಯವರಿಗೆ ಪ್ರೂವ್ ಮಾಡಿಕೊಂಡು ಕೂತ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಇನ್ನೊಂದು ಸೀಕ್ರೆಟ್ ಏನು ಅಂತ ಅಂದರೆ, ಯಾವ ವ್ಯಕ್ತಿ ಬೇರೆ ವ್ಯಕ್ತಿಯನ್ನು ಜಡ್ಜ್ ಮಾಡೋದು, ಕ್ರಿಟಿಸೈಸ್ ಮಾಡೋದು ಮಾಡ್ತಾ ಇರ್ತಾರಲ್ಲ, ಆ್ಯಕ್ಚುಲಿ ತಮ್ಮನ್ನು ತಾವು ಕೂಡ ಅಷ್ಟೇ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ಅಷ್ಟೇ ಜಡ್ಜ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ತಮ್ಮ ಜೊತೆ ತಾವು ಹೆಂಗಿರ್ತಾರೆ ಅದನ್ನೇ ಹೊರಗಡೆ ರಿಫ್ಲೆಕ್ಟ್ ಮಾಡ್ತಾರೆ ಅಷ್ಟೇ. ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋ ಅಗತ್ಯ ಇಲ್ಲ. ಬಿ ಯುವರ್ ಓನ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಬೇರೆಯವ್ರು ನಿಮ್ಮನ್ನು ಪ್ರೀತಿಸಲಿ, ಬೇರೆಯವ್ರು ನಿಮಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋ ಕಾರಣದಿಂದ ನೀವು ನಿಮ್ಮನ್ನು ಚೇಂಜ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನಿಮ್ಮ ಅಥೆಂಟಿಸಿಟಿಯನ್ನು ಬಿಟ್ಕೊಡೋ ಅಗತ್ಯ ಇಲ್ಲ. ಆ್ಯಂಡ್ ಸೊ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಆದ ಪಾಯಿಂಟ್ ಅಂತ ಅಂದರೆ, ಅತಿಯಾದ ಒಳ್ಳೆತನ ಬೇಡ. ಓಕೆನಾ? ಅತಿಯಾಗಿ ಒಳ್ಳೆಯವರಾಗಿರೋದು, ಬೇರೆಯವರಿಗೆ ಅತಿಯಾಗಿ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನಿಮಗೆ ನೀವು ಕೆಟ್ಟವರಾಗಬೇಡಿ. ಸೊ ನಿಮ್ಮ ಏನಿದೆ ಸೆಟ್ ಆಫ್ ರೂಲ್ಸ್ ಏನಿದೆ, ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಆ ಕೆಲಸ ಮಾಡಿ. ಖುಷಿ ಕೊಡುತ್ತಾ ಇಲ್ಲ, ನೀವು ಬೇರೆಯವರ ಫೋರ್ಸಿಂದ ಇದನ್ನು ಮಾಡ್ತಾಯಿದ್ರೆ ಯಾವುದೋ ಒಂದು ಕೆಲಸ ಅಂತಂದರೆ ಪ್ಲೀಸ್ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಸಮ್ವೇರ್ ನಿಮ್ಮ ಇಂಟ್ಯೂಷನನ್ನು ರೆಸ್ಪೆಕ್ಟ್ ಮಾಡದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಳ್ಳೆ ರಿಸಲ್ಟ್ ಸಿಗಲ್ಲ. ಸೊ ಎಷ್ಟು ಜನ ಪ್ರಾಮಿಸ್ ಮಾಡ್ತೀರಾ ಇವತ್ತಿಂದ ಪೀಪಲ್ ಪ್ಲೀಸಿಂಗ್ ಹ್ಯಾಬಿಟ್ನ ಬಿಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.